ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ ಎದ್ದು ಹೊರಟಿದ್ದು ಜಿಮ್ ಕಡೆಗೆ. ಸೊ ಬನ್ನಿ ನೋಡೋಣ ಇವತ್ತು ಜಿಮ್ ಹೆಂಗೆ ಮಾಡ್ತೀನಿ, ಏನು ಕತೆ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡೋಣ ಬನ್ನಿ. ನಿಮ್ಮ ಸಪೋರ್ಟು, ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ಸ್ ಇದ್ದರೆ ಎಲ್ಲ ಸಾಧ್ಯ. ರಾತ್ರಿ ಲೇಟಾಗಿ ಹೊರಗಡೆ ಮರ್ತ್ಬಿಟ್ಟು ಗಾಡಿ ಹೊರಗಡೆ ಪಾರ್ಕ್ ಮಾಡಿದ್ದೀನಿ. ಯಾರನ್ನ ಎತ್ಕೊಂಡೋಗಿದ್ರೆ ಏನು ಕತೆ. ಇದೇ ನೋಡಿ ನಮ್ಮ ಜಿಮ್ಮು ಬರ್ತಾ ಇರೋದು. ನಾನು 2 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಬಿಲ್ಡ್ ಮಾಡ್ತೀನಿ, ಏನು ಕತೆ. ಬನ್ನಿ ನೋಡ್ಕೊಂಬರೋಣ ಇವತ್ತು ಏನೇನು ಮಾಡ್ತೀನಿ, ಏನು ಕತೆ. ನಾನು ಜಿಮ್ಮಿಗೆ ಬಂದು ಶೂ ಹಾಕೊಂಡು ಈ ಥರ ರೆಡಿ ಆಗಿಬಿಟ್ಟೆ. ನೋಡಿ ನನ್ನ ಔಟ್ಫಿಟ್. ಇದೇ ನನ್ನ ಫೋನ್, ಇದರಿಂದನೇ ವ್ಲಾಗ್ ಮಾಡೋದು. ನಾನು ಇಷ್ಟು ಟ್ರೈ ಮಾಡಿದೆ, ಕ್ಯಾಮ್ರಾ ತಗೊಳ್ಳೋಣ, ಗೋಪ್ರೋ ತಗೊಳ್ಳೋಣ, DJ ಓಸಮ್ ಕ್ಯಾಮ್ರಾ ತಗೊಳ್ಳೋಣ ಅಂತ. ಬಟ್ ಬಜೆಟ್ ಇಲ್ಲ, ಹಂಗಾಗಿ ವೆಯ್ಟಿಂಗ್. ನೋಡೋಣ, ನನಗೂ ಒಂದಿನ ಟೈಮ್ ಬರುತ್ತೆ, ಅವತ್ತು ನಾನು ತಗೊತೀನಿ. ಫಸ್ಟ್ ವರ್ಕೌಟು ವಾರ್ಮ್ ಅಪ್ ಮಾಡಿ ಪುಷಪ್ ಹೊಡೆದು ಈಗ ಬಂದೆ. ಚೆಸ್ಟ್ ಹೊಸಬ ಅಲ್ವಾ, ಗೊತ್ತಾಗಿಲ್ಲ. ಸೊ ಶೋಲ್ಡರ್ ಪ್ರೆಸ್ ಅದು. ಸೊ ಟುಡೇ ವರ್ಕೌಟ್ ಶೋಲ್ಡರ್. ಏನು ಹಂಗೆ ನೋಡ್ತಾ ಇದ್ದೀರಾ, ಯಾರು ಹೇಳ್ಕೊಡ್ತಾ ಇಲ್ಲ ಅಂತನಾ? ಬಿಫೋರ್ ಆಲ್ರೆಡಿ ಹೋಗಿದ್ದೆ. ಅದಾದಮೇಲೆ ಸೆಂಟ್ರಲ್ ಎಕ್ಸಾಮ್ ಅಂತ ಗ್ಯಾಪ್ ಕೊಟ್ಟಿದ್ದೆ. ಸೊ ನಾನು ಎಕ್ಸಾಮ್ ಮಾಡಿಕೊಂಡು ಜಾಬ್ ಮಾಡಿಕೊಂಡು ಪ್ಲಸ್ ಇದು ಮಾಡ್ತಾಯಿದ್ದೀನಿ. ಸೊ ನಾನು ಎಲ್ಲಿ ಕಾಲೇಜ್ಗೆ ಹೋಗ್ತೀನಿ, ಏನು ಕತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಜಿಮ್ ಎಲ್ಲ ಮುಗಿಯೋಷ್ಟರಲ್ಲಿ ಹಿಂಗಾಗ್ಬಿಟ್ಟಿದ್ದೆ. ಜಿಮ್ ಮುಗಿಸ್ಕೊಂಡೇನು ಬಂದು ನೋಡಿದ್ರೆ ವಿಕ್ರಮಣ್ಣ ಪಲ್ಯ ಮಾಡಿಟ್ಟೋಗ್ಯಾನೆ. ನಾನು ಬಂದು ಚಪಾತಿ ಮಾಡಿ ಈಗ ಊಟ ಮಾಡ್ಕೊಂಡು ಹೊರಟಿದ್ದೀನಿ. ಈಗ ನಂದು ಸೆಕೆಂಡ್ ಶಿಫ್ಟ್. ನೋಡೋಣ 2 ಗಂಟೆಯಿಂದ 9 ಗಂಟೆವರೆಗೂ.